ಇದೆ ಅಂತ ಹೇಳಿದ್ದಾರೆ. 2 ವರ್ಷದ ಸಾಧನಾ ಸಮಾವೇಶದಲ್ಲಿ ದುರಹಂಕಾರದ ಸಾಧನೆ. ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಅವರಿಂದ ಮುಜುಗರದ ಹೇಳಿಕೆಯನ್ನ ನೀಡಲಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಮಾತುಗಳು ಡಿಕೆಶಿಗೆ ಅವಮಾನ ಅಂತ ಅನಿಸಿಲ್ಲ. ಅವ್ರ ಪಕ್ಷದಲ್ಲಿ ಇದೆಲ್ಲ ಸಹಜ, ಅವರಿಗೇನು ಅನ್ಸಲ್ಲ ಬಿಡಿ ಎಂದಿದ್ದಾರೆ. ಸಿದ್ದು ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನ ನೋಡಿದವ್ರಿಗೆ ಏನ್ ಅನ್ಸ್ಬೇಕು, ಓಲಿ ಬಿಡಿ ಇವರೇನೋ ಹೊಡೆದಾಡ್ತಾ ಇದಾರೆ, ಗುದ್ದಾಡ್ತಾ ಇದಾರೆ, ಹೊಡೆದಾಡ್ತಾ ಇದಾರೆ, ಅಸಹ್ಯ ಪಡ್ತಾರೆ ಜನ. ಕರ್ನಾಟಕ ಜನ ಅಸಹ್ಯ ಪಡ್ತಾರೆ. ಎಂತವ್ರಪ್ಪ ಮುಖ್ಯಮಂತ್ರಿ, ಎಂತವ್ರಯ್ಯ ಮುಖ್ಯಮಂತ್ರಿ, ಎಂತವ್ರಯ್ಯ ಮಂತ್ರಿಗಳು, ಯಾವ್ದಯ್ಯ ಇದು ಕಾಂಗ್ರೆಸ್ ಪಕ್ಷ, ಏನೇ ನಡವಳಿಕೆಗಳು, ಏನಾರ ಗೌರವಾನ್ವಿತವಾಗಿ ನಮ್ಮ ನಾಯಕರು, ನಮ್ಮ ಈ ಸರ್ಕಾರ ಅನ್ನೋಂಥದಕ್ಕೆ ನಾಚಿಕೆ ಪಡುವಂತ ರೀತಿಯಲ್ಲಿ ಇವ್ರ ನಡವಳಿಕೆಗಳು ಎದ್ದು ಕಾಣುತ್ತೆ. ಅಹಂಕಾರ ಎದ್ದು ಕಾಣ್ತಿದೆ ಪ್ರತಿಯೊಬ್ಬರಲ್ಲೂ. ಆ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಅವ್ರ ಸಚಿವ ಸಂಪುಟದ ಅಹಂಕಾರಗಳು, ಅವ್ರ ನಡವಳಿಕೆಗಳು ನೀವು ನೋಡ್ಬಿಟ್ರೆ ಆಶ್ಚರ್ಯ ಆಗುತ್ತೆ. ಇವತ್ತು ಅದನ್ನು ನೋಡಬಹುದು, ಯಾವ ರೀತಿ ಇದೆಲ್ಲ ಆಡೋಂತ ಮಾತುಗಳ ಒಂದು ವೇದಿಕೆಯಲ್ಲಿ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳೋಂತ ಮಾತುಗಳ, ಏನ್ ಬೇಕಾದ್ರೆ ಮಾತಾಡಿ ನಾವು ಜಯಿಸ್ಕೋತೀವಿ, ಏನ್ ಬೇಕಾದ್ರೆ ಹೇಳಿದ್ರು ನಮಗೆ ಜಯಿಸ್ಕೋಬಹುದು, ನಾವು ಬದುಕಬಹುದು ಅನ್ನೋಂತ ಈ ಮನಸ್ಥಿತಿ ಇದೆಯಲ್ಲ, ನಿಜಕ್ಕೂ ನಮ್ಮ ಕರ್ನಾಟಕದಲ್ಲಿ ಇಂಥ ಕೆಟ್ಟ ನಡವಳಿಕೆಗಳು ಎಂದು ನಾವು ಕಂಡಿಲ್ಲ, ಕಾಣೋದಿಲ್ಲ. ಎಷ್ಟೇ ಅಗತನ ಇರಲಿ, ಎಷ್ಟೇ ದ್ವೇಷ ಇರಲಿ, ಎಷ್ಟೇ ವ್ಯತ್ಯಾಸಗಳಿದ್ರು ಈ ರೀತಿ ನಡವಳಿಕೆಗಳು ಎಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಾದ್ರಲ್ಲೂ ವರ್ಷ್ಟಿದ್ರು ನಡವಳಿಕೆನಲ್ಲೂ ಇನ್ನೇನು ಆಡಳಿತ ಅಂತೂ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಒಳ್ಳೆ ಚಿಂತನೆನೂ ಇಲ್ಲ, ಒಳ್ಳೆ ಕಲ್ಪನೆನೂ ಇಲ್ಲ, ಭ್ರಷ್ಟಾಚಾರ ತುಂಬ ನಡವಳಿಕೆನಲ್ಲೂ ಇಲ್ಲ. ಇನ್ನೇನು ಜನ ಇವರಿಂದ ಎದುರು ನೋಡಬಹುದು. ಕೈ ಮುಗ್ದಿ 2 ವರ್ಷದ ಸಾಧನಾ ಸಮಾವೇಶದಲ್ಲಿ ಇದೇ ನೋಡಿ ನಾವು ಸಾಧನೆ ಏನು, ದುರಂಕಾರ ಅಹಂಕಾರವನ್ನ ಮೆರೆಯುವಂಥದ್ದೇ ಸಾಧನೆ. ನಾನೇ ನಾಯಕ, ನಾನೇ ಸರ್ವೋಚ್ಚ ನಾಯಕ, ಯಾರಂಗ್ ಮೆರಿತಾರ? ತಗ್ಬೇಕು, ತಗ್ಗಿದಷ್ಟು ಮನುಷ್ಯ ದಳ್ತನ. ತಗ್ಬೇಕು, ಬಗ್ಬೇಕು, ಪ್ರೀತಿಸಬೇಕು, ನಡವಳಿಕೆ ಮಾಡುವಂತದ್ದಾಗಬೇಕು. ಜನ ನೋಡಿದವ್ರಿಗೆ ಏನ್ ಅನ್ಸ್ಬೇಕು, ಕಾಣ್ತಾ ಇದೆ ಅಂತ ಹೇಳಿದ್ದಾರೆ. 2 ವರ್ಷದ ಸಾಧನಾ ಸಮಾವೇಶದಲ್ಲಿ ದುರಹಂಕಾರದ ಸಾಧನೆ. ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಅವರಿಂದ ಮುಜುಗರದ ಹೇಳಿಕೆಯನ್ನ ನೀಡಲಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಮಾತುಗಳು ಡಿಕೆಶಿಗೆ ಅವಮಾನ ಅಂತ ಅನಿಸಿಲ್ಲ. ಅವ್ರ ಪಕ್ಷದಲ್ಲಿ ಇದೆಲ್ಲ ಸಹಜ, ಅವರಿಗೇನು ಅನ್ಸಲ್ಲ ಬಿಡಿ ಎಂದಿದ್ದಾರೆ. ಸಿದ್ದು ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನ ನೋಡಿದವ್ರಿಗೆ ಏನ್ ಅನ್ಸ್ಬೇಕು, ಓಲಿ ಬಿಡಿ ಇವರೇನೋ ಹೊಡೆದಾಡ್ತಾ ಇದಾರೆ, ಗುದ್ದಾಡ್ತಾ ಇದಾರೆ, ಹೊಡೆದಾಡ್ತಾ ಇದಾರೆ, ಅಸಹ್ಯ ಪಡ್ತಾರೆ ಜನ. ಕರ್ನಾಟಕ ಜನ ಅಸಹ್ಯ ಪಡ್ತಾರೆ. ಎಂತವ್ರಪ್ಪ ಮುಖ್ಯಮಂತ್ರಿ, ಎಂತವ್ರಯ್ಯ ಮುಖ್ಯಮಂತ್ರಿ, ಎಂತವ್ರಯ್ಯ ಮಂತ್ರಿಗಳು, ಯಾವ್ದಯ್ಯ ಇದು ಕಾಂಗ್ರೆಸ್ ಪಕ್ಷ, ಏನೇ ನಡವಳಿಕೆಗಳು, ಏನಾರ ಗೌರವಾನ್ವಿತವಾಗಿ ನಮ್ಮ ನಾಯಕರು, ನಮ್ಮ ಈ ಸರ್ಕಾರ ಅನ್ನೋಂಥದಕ್ಕೆ ನಾಚಿಕೆ ಪಡುವಂತ ರೀತಿಯಲ್ಲಿ ಇವ್ರ ನಡವಳಿಕೆಗಳು ಎದ್ದು ಕಾಣುತ್ತೆ. ಅಹಂಕಾರ ಎದ್ದು ಕಾಣ್ತಿದೆ ಪ್ರತಿಯೊಬ್ಬರಲ್ಲೂ. ಆ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಅವ್ರ ಸಚಿವ ಸಂಪುಟದ ಅಹಂಕಾರಗಳು, ಅವ್ರ ನಡವಳಿಕೆಗಳು ನೀವು ನೋಡ್ಬಿಟ್ರೆ ಆಶ್ಚರ್ಯ ಆಗುತ್ತೆ. ಇವತ್ತು ಅದನ್ನು ನೋಡಬಹುದು, ಯಾವ ರೀತಿ ಇದೆಲ್ಲ ಆಡೋಂತ ಮಾತುಗಳ ಒಂದು ವೇದಿಕೆಯಲ್ಲಿ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳೋಂತ ಮಾತುಗಳ, ಏನ್ ಬೇಕಾದ್ರೆ ಮಾತಾಡಿ ನಾವು ಜಯಿಸ್ಕೋತೀವಿ, ಏನ್ ಬೇಕಾದ್ರೆ ಹೇಳಿದ್ರು ನಮಗೆ ಜಯಿಸ್ಕೋಬಹುದು, ನಾವು ಬದುಕಬಹುದು ಅನ್ನೋಂತ ಈ ಮನಸ್ಥಿತಿ ಇದೆಯಲ್ಲ, ನಿಜಕ್ಕೂ ನಮ್ಮ ಕರ್ನಾಟಕದಲ್ಲಿ ಇಂಥ ಕೆಟ್ಟ ನಡವಳಿಕೆಗಳು ಎಂದು ನಾವು ಕಂಡಿಲ್ಲ, ಕಾಣೋದಿಲ್ಲ. ಎಷ್ಟೇ ಅಗತನ ಇರಲಿ, ಎಷ್ಟೇ ದ್ವೇಷ ಇರಲಿ, ಎಷ್ಟೇ ವ್ಯತ್ಯಾಸಗಳಿದ್ರು ಈ ರೀತಿ ನಡವಳಿಕೆಗಳು ಎಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಾದ್ರಲ್ಲೂ ವರ್ಷ್ಟಿದ್ರು ನಡವಳಿಕೆನಲ್ಲೂ ಇನ್ನೇನು ಆಡಳಿತ ಅಂತೂ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಒಳ್ಳೆ ಚಿಂತನೆನೂ ಇಲ್ಲ, ಒಳ್ಳೆ ಕಲ್ಪನೆನೂ ಇಲ್ಲ, ಭ್ರಷ್ಟಾಚಾರ ತುಂಬ ನಡವಳಿಕೆನಲ್ಲೂ ಇಲ್ಲ. ಇನ್ನೇನು ಜನ ಇವರಿಂದ ಎದುರು ನೋಡಬಹುದು. ಕೈ ಮುಗ್ದಿ 2 ವರ್ಷದ ಸಾಧನಾ ಸಮಾವೇಶದಲ್ಲಿ ಇದೇ ನೋಡಿ ನಾವು ಸಾಧನೆ ಏನು, ದುರಂಕಾರ ಅಹಂಕಾರವನ್ನ ಮೆರೆಯುವಂಥದ್ದೇ ಸಾಧನೆ. ನಾನೇ ನಾಯಕ, ನಾನೇ ಸರ್ವೋಚ್ಚ ನಾಯಕ, ಯಾರಂಗ್ ಮೆರಿತಾರ? ತಗ್ಬೇಕು, ತಗ್ಗಿದಷ್ಟು ಮನುಷ್ಯ ದಳ್ತನ. ತಗ್ಬೇಕು, ಬಗ್ಬೇಕು, ಪ್ರೀತಿಸಬೇಕು, ನಡವಳಿಕೆ ಮಾಡುವಂತದ್ದಾಗಬೇಕು.
ಜನ ನೋಡಿದವ್ರಿಗೆ ಏನ್ ಅನ್ಸ್ಬೇಕು ಕಾಡ್ತಾ ಇದೆ ಅಂತ ಹೇಳಿದ್ದಾರೆ. 2 ವರ್ಷದ ಸಾಧನಾ ಸಮಾವೇಶದಲ್ಲಿ ದುರಹಂಕಾರದ ಸಾಧನೆ. ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಅವರಿಂದ ಮುಜುಗರದ ಹೇಳಿಕೆಯನ್ನ ನೀಡಲಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಮಾತುಗಳು ಡಿಕೆಶಿಗೆ ಅವಮಾನ ಅಂತ ಅನಿಸಿಲ್ಲ. ಅವ್ರ ಪಕ್ಷದಲ್ಲಿ ಇದೆಲ್ಲ ಸಹಜ, ಅವರಿಗೇನು ಅನ್ಸಲ್ಲ ಬಿಡಿ ಎಂದಿದ್ದಾರೆ. ಸಿದ್ದು ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನ ನೋಡಿದವ್ರಿಗೆ ಏನ್ ಅನ್ಸ್ಬೇಕು, ಹೋಲಿ ಬಿಡಿ ಇವರೇನೋ ಹೊಡೆದಾಡ್ತಾ ಇದಾರೆ, ಗುದ್ದಾಡ್ತಾ ಇದಾರೆ, ಹೊಡೆದಾಡ್ತಾ ಇದಾರೆ, ಅಸಹ್ಯ ಪಡ್ತಾರೆ ಜನ. ಕರ್ನಾಟಕ ಜನ ಅಸಹ್ಯ ಪಡ್ತಾರೆ. ಎಂತವ್ರಪ್ಪ ಮುಖ್ಯಮಂತ್ರಿ, ಎಂತವ್ರಯ್ಯ ಮುಖ್ಯಮಂತ್ರಿ, ಎಂತವ್ರಯ್ಯ ಮಂತ್ರಿಗಳು, ಯಾವ್ದಯ್ಯ ಇದು ಕಾಂಗ್ರೆಸ್ ಪಕ್ಷ, ಏನೆಯ ನಡವಳಿಕೆಗಳು, ಏನಾರ ಗೌರವಾನ್ವಿತವಾಗಿ ನಮ್ಮ ನಾಯಕರು, ನಮ್ಮ ಈ ಸರ್ಕಾರ ಅನ್ನೋಂಥದಕ್ಕೆ ನಾಚಿಕೆ ಪಡುವಂತ ರೀತಿಯಲ್ಲಿ ಇವ್ರ ನಡವಳಿಕೆಗಳು ಎದ್ದು ಕಾಣುತ್ತೆ. ಅಹಂಕಾರ ಎದ್ದು ಕಾಣ್ತಿದೆ ಪ್ರತಿಯೊಬ್ಬರಲ್ಲೂ. ಆ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಅವ್ರ ಸಚಿವ ಸಂಪುಟದ ಅಹಂಕಾರಗಳು, ಅವ್ರ ನಡವಳಿಕೆಗಳು ನೀವು ನೋಡ್ಬಿಟ್ರೆ ಆಶ್ಚರ್ಯ ಆಗುತ್ತೆ. ಇವತ್ತು ಅದನ್ನು ನೋಡಬಹುದು, ಯಾವ ರೀತಿ ಇದೆಲ್ಲ ಆಡೋಂತ ಮಾತುಗಳ ಒಂದು ವೇದಿಕೆಯಲ್ಲಿ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳುವಂತ ಮಾತುಗಳ, ಏನ್ ಬೇಕಾದ್ರೆ ಮಾತಾಡಿ ನಾವು ಜಯಿಸ್ಕೋತೀವಿ, ಏನ್ ಬೇಕಾದ್ರೆ ಹೇಳಿದ್ರು ನಮಗೆ ಜಯಿಸ್ಕೋಬಹುದು, ನಾವು ಬದುಕಬಹುದು ಅನ್ನೋಂತ ಈ ಮನಸ್ಥಿತಿ ಇದೆಯಲ್ಲ, ನಿಜಕ್ಕೂ ನಮ್ಮ ಕರ್ನಾಟಕದಲ್ಲಿ ಇಂಥ ಕೆಟ್ಟ ನಡವಳಿಕೆಗಳು ಎಂದು ನಾವು ಕಂಡಿಲ್ಲ, ಕಾಣೋದಿಲ್ಲ. ಎಷ್ಟೇ ಅಗತ್ಯನ ಇರಲಿ, ಎಷ್ಟೇ ದ್ವೇಷ ಇರಲಿ, ಎಷ್ಟೇ ವ್ಯತ್ಯಾಸಗಳಿದ್ರು ಈ ರೀತಿ ನಡವಳಿಕೆಗಳು ಎಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಾದ್ರಲ್ಲೂ ವರ್ಷ್ಟಿರು ನಡವಳಿಕೆನಲ್ಲೂ ಇನ್ನೇನು ಆಡಳಿತ ಅಂತೂ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಒಳ್ಳೆ ಚಿಂತನೆಯೂ ಇಲ್ಲ, ಒಳ್ಳೆ ಕಲ್ಪನೆಯೂ ಇಲ್ಲ, ಭ್ರಷ್ಟಾಚಾರ ತುಂಬ ನಡವಳಿಕೆನಲ್ಲೂ ಇಲ್ಲ. ಇನ್ನೇನ್ ಜನ ಇವರಿಂದ ಎದುರು ನೋಡಬಹುದು. ಕೈ ಮುಗ್ದಿ 2 ವರ್ಷದ ಸಾಧನಾ ಸಮಾವೇಶದಲ್ಲಿ ಇದೇ ನೋಡಿ ನಾವು ಸಾಧನೆ ಏನು, ದುರಂಕಾರ ಅಹಂಕಾರವನ್ನ ಮೆರೆಯುವಂಥದ್ದೇ ಸಾಧನೆ. ನಾನೇ ನಾಯಕ, ನಾನೇ ಸರ್ವೋಚ್ಚ ನಾಯಕ, ಯಾರಂಗ್ ಮೆರಿತಾರ? ತಗ್ಬೇಕು, ತಗ್ಗಿದಷ್ಟು ಮನುಷ್ಯ ದಳ್ತನ. ತಗ್ಬೇಕು, ಬಗ್ಬೇಕು, ಪ್ರೀತಿಸಬೇಕು, ನಡವಳಿಕೆ ಮಾಡುವಂತದ್ದಾಗಬೇಕು. ಜನ ನೋಡಿದವ್ರಿಗೆ ಏನ್ ಅನ್ಸ್ಬೇಕು ಕಾಡ್ತಾ ಇದೆ ಅಂತ ಹೇಳಿದ್ದಾರೆ. 2 ವರ್ಷದ ಸಾಧನಾ ಸಮಾವೇಶದಲ್ಲಿ ದುರಹಂಕಾರದ ಸಾಧನೆ. ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಅವರಿಂದ ಮುಜುಗರದ ಹೇಳಿಕೆಯನ್ನ ನೀಡಲಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಮಾತುಗಳು ಡಿಕೆಶಿಗೆ ಅವಮಾನ ಅಂತ ಅನಿಸಿಲ್ಲ. ಅವ್ರ ಪಕ್ಷದಲ್ಲಿ ಇದೆಲ್ಲ ಸಹಜ, ಅವರಿಗೇನು ಅನ್ಸಲ್ಲ ಬಿಡಿ ಎಂದಿದ್ದಾರೆ. ಸಿದ್ದು ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನ ನೋಡಿದವ್ರಿಗೆ ಏನ್ ಅನ್ಸ್ಬೇಕು, ಹೋಲಿ ಬಿಡಿ ಇವರೇನೋ ಹೊಡೆದಾಡ್ತಾ ಇದಾರೆ, ಗುದ್ದಾಡ್ತಾ ಇದಾರೆ, ಹೊಡೆದಾಡ್ತಾ ಇದಾರೆ, ಅಸಹ್ಯ ಪಡ್ತಾರೆ ಜನ. ಕರ್ನಾಟಕ ಜನ ಅಸಹ್ಯ ಪಡ್ತಾರೆ. ಎಂತವ್ರಪ್ಪ ಮುಖ್ಯಮಂತ್ರಿ, ಎಂತವ್ರಯ್ಯ ಮುಖ್ಯಮಂತ್ರಿ, ಎಂತವ್ರಯ್ಯ ಮಂತ್ರಿಗಳು, ಯಾವ್ದಯ್ಯ ಇದು ಕಾಂಗ್ರೆಸ್ ಪಕ್ಷ, ಏನೆಯ ನಡವಳಿಕೆಗಳು, ಏನಾರ ಗೌರವಾನ್ವಿತವಾಗಿ ನಮ್ಮ ನಾಯಕರು, ನಮ್ಮ ಈ ಸರ್ಕಾರ ಅನ್ನೋಂಥದಕ್ಕೆ ನಾಚಿಕೆ ಪಡುವಂತ ರೀತಿಯಲ್ಲಿ ಇವ್ರ ನಡವಳಿಕೆಗಳು ಎದ್ದು ಕಾಣುತ್ತೆ. ಅಹಂಕಾರ ಎದ್ದು ಕಾಣ್ತಿದೆ ಪ್ರತಿಯೊಬ್ಬರಲ್ಲೂ. ಆ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಅವ್ರ ಸಚಿವ ಸಂಪುಟದ ಅಹಂಕಾರಗಳು, ಅವ್ರ ನಡವಳಿಕೆಗಳು ನೀವು ನೋಡ್ಬಿಟ್ರೆ ಆಶ್ಚರ್ಯ ಆಗುತ್ತೆ. ಇವತ್ತು ಅದನ್ನು ನೋಡಬಹುದು, ಯಾವ ರೀತಿ ಇದೆಲ್ಲ ಆಡೋಂತ ಮಾತುಗಳ ಒಂದು ವೇದಿಕೆಯಲ್ಲಿ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳುವಂತ ಮಾತುಗಳ, ಏನ್ ಬೇಕಾದ್ರೆ ಮಾತಾಡಿ ನಾವು ಜಯಿಸ್ಕೋತೀವಿ, ಏನ್ ಬೇಕಾದ್ರೆ ಹೇಳಿದ್ರು ನಮಗೆ ಜಯಿಸ್ಕೋಬಹುದು, ನಾವು ಬದುಕಬಹುದು ಅನ್ನೋಂತ ಈ ಮನಸ್ಥಿತಿ ಇದೆಯಲ್ಲ, ನಿಜಕ್ಕೂ ನಮ್ಮ ಕರ್ನಾಟಕದಲ್ಲಿ ಇಂಥ ಕೆಟ್ಟ ನಡವಳಿಕೆಗಳು ಎಂದು ನಾವು ಕಂಡಿಲ್ಲ, ಕಾಣೋದಿಲ್ಲ. ಎಷ್ಟೇ ಅಗತ್ಯನ ಇರಲಿ, ಎಷ್ಟೇ ದ್ವೇಷ ಇರಲಿ, ಎಷ್ಟೇ ವ್ಯತ್ಯಾಸಗಳಿದ್ರು ಈ ರೀತಿ ನಡವಳಿಕೆಗಳು ಎಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಾದ್ರಲ್ಲೂ ವರ್ಷ್ಟಿರು ನಡವಳಿಕೆನಲ್ಲೂ ಇನ್ನೇನು ಆಡಳಿತ ಅಂತೂ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಒಳ್ಳೆ ಚಿಂತನೆಯೂ ಇಲ್ಲ, ಒಳ್ಳೆ ಕಲ್ಪನೆಯೂ ಇಲ್ಲ, ಭ್ರಷ್ಟಾಚಾರ ತುಂಬ ನಡವಳಿಕೆನಲ್ಲೂ ಇಲ್ಲ. ಇನ್ನೇನ್ ಜನ ಇವರಿಂದ ಎದುರು ನೋಡಬಹುದು. ಕೈ ಮುಗ್ದಿ 2 ವರ್ಷದ ಸಾಧನಾ ಸಮಾವೇಶದಲ್ಲಿ ಇದೇ ನೋಡಿ ನಾವು ಸಾಧನೆ ಏನು, ದುರಂಕಾರ ಅಹಂಕಾರವನ್ನ ಮೆರೆಯುವಂಥದ್ದೇ ಸಾಧನೆ. ನಾನೇ ನಾಯಕ, ನಾನೇ ಸರ್ವೋಚ್ಚ ನಾಯಕ, ಯಾರಂಗ್ ಮೆರಿತಾರ? ತಗ್ಬೇಕು, ತಗ್ಗಿದಷ್ಟು ಮನುಷ್ಯ ದಳ್ತನ. ತಗ್ಬೇಕು, ಬಗ್ಬೇಕು, ಪ್ರೀತಿಸಬೇಕು, ನಡವಳಿಕೆ ಮಾಡುವಂತದ್ದಾಗಬೇಕು.
ಜನ ನೋಡಿದವ್ರಿಗೆ ಏನ್ ಅನ್ಸ್ಬೇಕು?